ಯಾರ ನಿರ್ಲಕ್ಷ್ಯ ಈಗ ಸರ್ಕಾರದ ಮೇಲೆ ಹಾಕಬೇಕಾ ಅಥವಾ ಇಲ್ಲಿನ ಒಬ್ಬರು ಅಧ್ಯಕ್ಷರ ಮೇಲೆ ಹಾಕಬೇಕಾ ಅಥವಾ ಈವೆಂಟ್ ನಡೆಸೋ ಮ್ಯಾನೇಜ್ಮೆಂಟ್ ಮೇಲೆ ಹಾಕಬೇಕಾ ಪೊಲೀಸರ ವೈಫಲ್ಯ ಮೇಲೆ ಹಾಕಬೇಕಾ ಯಾರ ಮೇಲೆ ಹಾಕಬೇಕು ಹನ್ನೊಂದು ಜೀವಗಳು ಕಳ್ಕೊಂಡಿದೆ ಅನ್ನೋದು ನಿಜಕ್ಕೂ ಕೂಡ ಬೇಸರ ತಂದಿರ್ತಾರೋ ವಿಚಾರ. ಯಾಕೆಂತ ಹೇಳಿದ್ರೆ FIR UDR ಅಂತಾನೆ ಹಾಕಬೇಕು, ಅನ್ಯಾಚುರಲ್ ಡೆತ್ ಅಂತಾನೆ FIR ರಿಜಿಸ್ಟರ್ ಆಗುತ್ತೆ ಖಂಡಿತವಾಗ್ಲೂ. ಅದರಲ್ಲೂ ಕೂಡ BNS ಆಕ್ಟ್ ಪ್ರಕಾರ ಗುಂಪು ಘರ್ಷಣೆಯಿಂದ ಈ ರೀತಿ ಆಗಿರ್ತಕ್ಕಂಥದ್ದು, ಗುಂಪು ಚದುರಿಸಕ್ಕೆ ಈ ರೀತಿ ಆಗಿರ್ತಕ್ಕಂಥದ್ದು, ಗುಂಪಿನಲ್ಲಿ ಒಳಗಡೆ ಹೋಗೋದಕ್ಕೆ ಈ ರೀತಿ ಆಗಿರ್ತಕ್ಕಂಥ ಒಂದು ಸೆಕ್ಷನ್ಗಳನ್ನು ಹಾಕಿ ಈ ರೀತಿಯಾಗಿ BNS ಅಡಿಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಿಸಲು ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಮತ್ತೊಂದು ವಿಚಾರ ಏನಂತಂದ್ರೆ ಈ ಗೇಟ್ ನಾನು ಹೇಳಿದ್ನಲ್ಲ ಮೊದಲಾಗೆ, ಈ ಗೇಟ್ನಲ್ಲಿ ಮೊದಲು ಏನೊಂದು ಜನ ಒಳಗಡೆ ಹೋಗ್ತಾರೆ, ಸರಿಯಾದ ಟಿಕೆಟ್ ವ್ಯವಸ್ಥೆ ಮಾಡಿದರೆ ಖಂಡಿತವಾಗ್ಲೂ ಈ ರೀತಿಯಾಗಿ ವ್ಯವಸ್ಥೆ ಸಾವು ನೋವು ಇರ್ತಾ ಇದ್ದಿಲ್ಲ. ಆಮೇಲೆ ಮತ್ತೊಂದು ಕಾರಣ ಏನಂತಂದ್ರೆ ಸರಿಯಾದ ನಿರ್ಧಾರ ತಗೊಳ್ಳದೆ ಸರ್ಕಾರ ಎಡವಟ್ಟು ಮಾಡಿರ್ತಕ್ಕಂಥ ಖಂಡಿತವಾಗ್ಲೂ ಹೌದು. ಮೊದಲು ಏನೊಂದು ವಿಕ್ಟರಿ ಪೀರಿಯಡ್ ಬಗ್ಗೆ ಮಧ್ಯಾಹ್ನ 3 ಗಂಟೆವರೆಗೂ ಖಚಿತ ಇಲ್ಲ, ಟಿಕೆಟ್ ಮಾಡಬೇಕಾ ಬೇಡವಾ ಅಂತೇಳಿ 2 ಗಂಟೆ 3 ಗಂಟೆ ಆದ ನಂತರ ಅದೇ ಒಂದು QR ಕೋಡ್ ಮುಖಾಂತರ ಒಳಗಡೆ ಬರಬೇಕು, ಜೊತೆಗೆ RCB ಏನೊಂದು ಆ್ಯಪ್ನಲ್ಲಿ ರಿಜಿಸ್ಟರ್ ಆಗಿರಬೇಕು, ಆಮೇಲೆ ಒಳಗಡೆ ಬಿಡಬೇಕು ಅನ್ನೋ ರೀತಿಯಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ರಿಜಿಸ್ಟರ್ ಆಗಿದ್ರೆ ಮಾತ್ರ ಒಳಗಡೆ ಬಿಡ್ತೀವಿ, ಇಲ್ಲಾಂದ್ರೆ ಬಿಡಲ್ಲ ಅಂತ ಕೂಡ ಹೇಳ್ತಾ ಇದ್ರು. ಮತ್ತೊಂದು ಪೊಲೀಸರಿಂದ ಭದ್ರತಾ ವೈಫಲ್ಯ ಕೂಡ ಆಗಿರ್ಬೋದು ಅನ್ನೋ ಸಂಶಯಗಳು ಕೂಡ ನಿರ್ಲಕ್ಷ್ಯ ಮಾಡಿ ಕ್ರಮವನ್ನು ನಿರ್ಧಾರ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಪೊಲೀಸರು ಸರಿಯಾಗಿ ಹಿಂದಿಂದ ಅಂದರೆ ಬೆಳಗಿನ ಜಾವ 7 ಗಂಟೆ 8 ಗಂಟೆಗೆ ಹೌದು RCB ಅವರು ಇಲ್ಲಿ ಬರ್ತಾರೆ ಮಧ್ಯಾಹ್ನ 2:30 3 ಗಂಟೆಗೆ ಅಂತ ಹೇಳಿ ಒಂದು RCB ಅವರು ಒಂದು ಪೋಸ್ಟರನ್ನು ರಿಲೀಸ್ ಮಾಡ್ತಾರೆ. ಆಗಲೇ ಎಚ್ಚೆತ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ರೀತಿ ಸಾವು ನೋವು ಸಂಭವಿಸ್ತಾ ಇದ್ದಿಲ್ಲ ಶರ್ಮಿತಾ. ಮತ್ತು ಇನ್ನೊಂದು ವಿಚಾರ ಏನಂತಂದರೆ ನಿನ್ನೆ ಬೆಳಗ್ಗೆ ಸುಮಾರು 11 ಗಂಟೆಗೆ ನಗರ ಪೊಲೀಸ್ ಆಯುಕ್ತರು ಜೊತೆಗೆ ಇಂಟೆಲಿಜೆನ್ಸ್ ADGP ಹೇಮಂತ್ ನಿಂಬಾಳ್ಕರ್ ಅವರು ಜೊತೆಗೆ ಅನುಚೇತ್ರವರು ಮತ್ತು ಇನ್ನೂ ಉನ್ನತ ಮಟ್ಟದ ಅಧಿಕಾರಿಗಳು CS ಅವರು ಎಲ್ಲರೂ ಸಹ CM ಮನೆಯಲ್ಲಿ ಒಂದು ಮೀಟಿಂಗನ್ನು ಮಾಡ್ತಾರೆ. ಮೀಟಿಂಗನ್ನು ಮಾಡಿ ಅಲ್ಲಿ ಮಾಡೋದೇ ಬೇಡ ಅಂತ ಪರಮೇಶ್ವರ್ ಅವರು ಸಹ ಮಾಧ್ಯಮಗಳ ಮುಂದೆ ಹೇಳ್ತಾರೆ. CM ಸಿದ್ದರಾಮಯ್ಯ ಹೇಳ್ತಾರೆ ಓಪನ್ ಆಗಿ ನಾವು ಆ ಬಸ್ನ ತೊಗೊಂಬಂದು ಆದರೆ ಫ್ಯಾನ್ಸ್ನ ಅಂದರೆ RCB ಟೀಮ್ನ ತೊಗೊಂಬಂದು ಫ್ಯಾನ್ಸ್ ಮುಖಾಂತರ ಸ್ಟೇಡಿಯಂ ಕರ್ಕೊಂಬರೋದು ಬೇಡ, ಅದನ್ನು ಕ್ಯಾನ್ಸಲ್ ಮಾಡಿ ಅಂತ ಕೂಡ ಹೇಳ್ತಾರೆ. ಅಲ್ಲಿ ಅಷ್ಟು ಮುಂಜಾಗ್ರತೆಯನ್ನು ತಗೊಂಡವರು ಇದಕ್ಕೆ ಒಂದು ವ್ಯವಸ್ಥೆ ಮಾಡಲಿಲ್ಲ. ನಿಜಕ್ಕೂ ಕೂಡ ಇದೆಲ್ಲೋ ಒಂದು ಕಡೆಗೆ ಸರ್ಕಾರ ವೈಫಲ್ಯ ಆಗೇ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಯಾವಾಗ ಫ್ಯಾನ್ಸ್ಗಳಿಗೆ ಟಿಕೆಟನ್ನು ಕೊಡೋಕ್ಕಾಗಲ್ಲ, ಈ ಒಂದು KCA ಅಧ್ಯಕ್ಷರೇನಿದ್ದಾರೆ ಅಥವಾ ಪ್ರೆಸಿಡೆಂಟ್ ಏನಿದ್ದಾರೆ ಅವರು ಕೂಡ ನಗರ ಪೊಲೀಸ್ ಕಚೇರಿಯಲ್ಲಿ ಆಯುಕ್ತರ ಜೊತೆಗೆ ಭೇಟಿ ಮಾಡ್ತಾರೆ. ಟಿಕೆಟನ್ನು ಕೊಡೋಕ್ಕಾಗಲ್ಲ, ಯಾಕಂದರೆ ಟಿಕೆಟ್ ಪ್ರಿಂಟ್ ಮಾಡ್ಬೋದು ಅಥವಾ QR ಕೋಡ್ನ ಕೊಡ್ಬೋದು, ಅದೆಲ್ಲವೂ ಕೂಡ ಕೊಟ್ಟು ನಾವು ಒಳಗಡೆ ಅಲೋ ಮಾಡೋಷ್ಟರಲ್ಲಿ ಟೈಮ್ ಆಗುತ್ತೆ, ಸಾಲೋದಿಲ್ಲ ಅಂತ ಹೇಳಿದಾಗ ಕ್ಯಾನ್ಸಲ್ ಮಾಡ್ಬೋದಾಗಿತ್ತು ಅಥವಾ 1 ದಿವಸ 2 ದಿವಸ ಪೋಸ್ಟ್ಪೋನ್ ಮಾಡ್ಬೋದಾಗಿತ್ತು. ಯಾಕೆ ಈ ತರಾತುರಿಯಲ್ಲಿ ಮಾಡಿದ್ರೆ ಇದಕ್ಕೆ ಕಾರಣ ನೇರ ಹೊಣೆ ಜನರು ಹೇಳೋ ಪ್ರಕಾರ ಸರ್ಕಾರನೇ. ಮೊದಲು ಪೊಲೀಸರು ನಾವು ಒಂದು ಸುಮಾರು 10 ಗಂಟೆಗಳಾಗಿದೆ ನಮ್ಮನ್ನು ಒಳಗಡೆ ಬಿಡಿ ಅಂತ ಅಭಿಮಾನಿಗಳು ಕೇಳ್ತಾರೆ, ಆದರೆ ಪೊಲೀಸರು ಇನ್ನೂ ಅವ್ರಿಗೆ ಕನ್ಫರ್ಮೇಷನ್ ಬಂದಿರಲ್ಲ ಒಳಗಡೆ ಬಿಡಬೇಕಾ ಬೇಡವಾ ಅಂತ. ಪೊಲೀಸರು ಒಂದು ಕಾನ್ಸ್ಟೇಬಲ್ಸ್ಗಳು ಇರ್ತಾರೆ, ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ಮತ್ತು ಅಕ್ಕಪಕ್ಕ ಸೆಕ್ಯೂರಿಟಿಗಳು ಇರ್ತಾರೆ, ಅವ್ರು ಯಾರು ಕೂಡ ಒಳಗಡೆ ಬಿಡಲ್ಲ. ಯಾಕಂತ ಹೇಳಿದ್ರೆ ಹಿರಿಯ ಅಧಿಕಾರಿಗಳು ಹೇಳಾದ್ಮೇಲೆ ಸ್ಟೇಡಿಯಂ ಒಳಗಡೆ ಬಿಡಬೇಕು ಅನ್ನೋದು. ಅದೇ ರೀತಿಯಲ್ಲಿ ಅವರು ತಡೀತಾ ಇರ್ತಾರೆ, ಆದರೆ ಗಲಾಟೆ ಜೋರಾಗುತ್ತೆ, 4 ಗಂಟೆ ಆಗ್ತಾ ಹೋಗುತ್ತೆ, ಒಳಗಡೆ ಮ್ಯೂಸಿಕ್ ಪ್ಲೇ ಆಗ್ತಾ ಹೋಗುತ್ತೆ, ಅಭಿಮಾನಿಗಳನ್ನ ಒಳಗಡೆ ಹೋಗಬೇಕು ಅಂತ ಹೇಳ್ತೀವಿ. ಇದೇ ಗೇಟ್ ಏನು ನಾವು ತೋರಿಸ್ತಾ ಇದ್ದೀವಿ, ಗೇಟ್ ನಂಬರ್ 20. ಇದೇ ಗೇಟ್ನಲ್ಲಿ ಮೊದಲು ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಏನಂತಂದರೆ ಚಪ್ಪಲಿಯನ್ನು ಎಸಿತಾರೆ ಗೇಟಿಂದ, ಅಂದರೆ ಹೊರಗಡೆಯಿಂದ ಒಳಗಡೆಗೆ ಚಪ್ಪಲಿಯನ್ನು ಎಸಿತಾರೆ. ಈ ಏನು ಮೊದಲು 2ರಿಂದ 3 ಜನ ಮೃತಪಡ್ತಾರೆ, ಅದು ಇದೇ ಗೇಟ್ನಲ್ಲಿ ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಚಪ್ಪಲಿಗಳ ರಾಶಿ, ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಓಡೋಗ್ತಾರೆ ಜನ, ಹೋಗೋಕ್ಕೆ ಟ್ರೈ ಮಾಡ್ತಾರೆ, ಆದರೆ ಆಗೋದಿಲ್ಲ, ಕ್ರೌಡ್ ಹೆವಿ ಜಾಸ್ತಿ ಆಗುತ್ತೆ. ಮತ್ತು ಇಲ್ಲಿ ಕೂಡ ಮೊದಲು ಅಂದರೆ ಗೇಟು ಮೊದಲು ಓಪನ್ ಮಾಡೋದು ನೋಡಿ, ಈ ಸಣ್ಣ ಗೇಟ್ ಇಲ್ಲಿ ಏನು ನಾವು ತೋರಿಸ್ತಾ ಇದ್ದೀವಲ್ಲ ಈ ಗೇಟ್ನಲ್ಲಿ ಮೊದಲು ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾವಾಗ ಈ ಗೇಟನ್ನು ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸಣ್ಣ ಗೇಟನ್ನು, ಆದರೆ ಅಭಿಮಾನಿಗಳು RCB ಮೇಲೆ ತಳ್ಳಕ್ಕೆ ಶುರು ಮಾಡ್ತಾರೆ. ಒಳಗಡೆ ಇರ್ತಕ್ಕಂಥದ್ದು ಬರೀ 5ರಿಂದ 6 ಜನ, ಅಂದರೆ 2 ಪೊಲೀಸರು 4 ಜನ ಸೆಕ್ಯೂರಿಟಿಗಳು, ಅವ್ರನ್ನ ಈ ಗೇಟ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ತದನಂತರ ಗೇಟ್ ನಂಬರ್ 20 ಹತ್ರ ಬಿಡ್ತಾರೆ ಅಂತ ಗೊತ್ತಾಗಿ ಅಕ್ಕಪಕ್ಕ ಗೇಟ್ನವರು ಹೆವಿಯಾಗಿ ಕ್ರೌಡ್ ಇಲ್ಲಿ ಮತ್ತೆ ತಳ್ಳೋದಕ್ಕೆ ಶುರು ಮಾಡ್ತಾರೆ. ಇದೇ ಗೇಟ್ನಲ್ಲಿ ಮತ್ತೊಮ್ಮೆ ತಳ್ಳಕ್ಕೆ ಶುರು ಮಾಡಿದಾಗ ಇಲ್ಲಿರ್ತಕ್ಕಂಥ ಬ್ಯಾರಿಕೇಡ್ ಎಲ್ಲವೂ ಸಹ ಬಿದೋಗುತ್ತೆ, ಯಾರು ಕೂಡ ತಡೆಯೋಕ್ಕೆ ಆಗೋದಿಲ್ಲ. ಆಗ ಚಪ್ಪಲಿಗಳನ್ನು ಎಸೆಯೋಕ್ಕೆ ಶುರು ಮಾಡ್ತಾರೆ, ಅವು ಒಳಗಡೆ ಹೋಗೋಕ್ಕೆ ಶುರು ಮಾಡ್ತಾರೆ. ಆದರೆ ಅಭಿಮಾನಿಗಳು ಮಾತ್ರ ಎಷ್ಟೇ ತಡೆದ್ರು ಕೂಡ ಪೊಲೀಸರು ಅಭಿಮಾನಿಗಳು ಕೇಳೋದಿಲ್ಲ, ಓಡೋಗ್ತಾನೆ ಇರ್ತಾರೆ. ಮತ್ತೆ ನೀವು ವಿಜುವಲ್ಸಲ್ಲಿ ನೋಡ್ಬೋದು, ಈಗಲೂ ಕೂಡ ಸಾಕಷ್ಟು ಚಪ್ಪಲಿಗಳ ರಾಶಿ ಬಿದ್ದಿರ್ತಕ್ಕಂಥದ್ದು. ಜೊತೆಗೆ ಅಭಿಮಾನಿಗಳನ್ನು ಚೆದರಿಸೋಕ್ಕೆ ಟ್ರೈ ಮಾಡ್ತಾರೆ ಪೊಲೀಸರು, ಅಭಿಮಾನಿಗಳು ಕೇಳೋಲ್ಲ. ಮತ್ತು ಸಂಜೆ ಸುಮಾರು 3 ಗಂಟೆ 4 ಗಂಟೆ ತದನಂತರ ಮಳೆ ಕೂಡ ಬರುತ್ತೆ, ಯಾರು ಕೂಡ ಅಭಿಮಾನಿಗಳು ಇಲ್ಲಿಂದ ಕದಲೋದಿಲ್ಲ, ಮಳೆಯಲ್ಲೇ ನಿಂತ್ಕೊಂಡು ಆ ಫಂಕ್ಷನನ್ನು ನೋಡಲೇಬೇಕು ಅಂತ ಹೇಳ್ತಾರೆ. ಈ ಒಂದು ಗೇಟ್ ಏನು ತೋರಿಸ್ತಾ ಇದ್ದೀವಿ, ಗೇಟ್ ನಂಬರ್ 20, ಇಲ್ಲೇ ಮೊದಲಿಗೆ ಒಂದು ಸಾವು ಪ್ರಕರಣ ಸಂಭವಿಸಿರ್ತಕ್ಕಂಥದ್ದು. ಪೊಲೀಸರು ಇಲ್ಲಿಂದ ಇಮಿಡಿಯೇಟ್ ಆಗಿ ಆಂಬ್ಯುಲೆನ್ಸ್ನ ಶಿಫ್ಟ್ ಮಾಡಕ್ಕೆ ಹೋಗ್ತಾರೆ. ಆದರೆ ವಿಚಾರ ಏನಪ್ಪ ಅಂತಂದರೆ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡ್ತಾರೆ ಇಲ್ಲಿನ ಸ್ಥಳೀಯರು, ಆದರೆ 108ಗೂ ಕಾಲ್ ಹೋಗಲ್ಲ, 112ಗೂ ಕಾಲ್ ಹೋಗಲ್ಲ. ಕಾರಣ ಇಷ್ಟೇ, ಒಳಗಡೆನೂ ಜಾಂಬರ್ ಹಾಕಿರ್ತಾರೆ, ಹೊರಗಡೆ ಕ್ರೌಡ್
ಜಾಸ್ತಿ ಆಗುತ್ತೆ, ಆಂಬ್ಯುಲೆನ್ಸ್ ಸರಿಯಾದ ಸಮಯಕ್ಕೆ ರೀಚ್ ಆಗೋಕ್ಕಾಗೋದಿಲ್ಲ. ಅದಾದ ನಂತರ ಹೇಗೋ ಆ ಒಂದು ಲೋಕಲ್ ಅವರು ಓಡೋಗಿ ಮಣಿಪಾಲ್ ಆಂಬ್ಯುಲೆನ್ಸ್ ಅಂದ್ರೆ ಗೇಟ್ ನಂಬರ್ 12 ಒಂದು ಆಂಬ್ಯುಲೆನ್ಸ್ ಇರುತ್ತೆ, ಅಲ್ಲಿಂದ ಕರ್ಕೊಂಡು ಬರ್ತಾರೆ. ಅಲ್ಲಿಂದ ಕರ್ಕೊಂಡು ಬಂದು ಆಂಬ್ಯುಲೆನ್ಸ್ಗೆ ಶಿಫ್ಟ್ ಮಾಡೋಷ್ಟರಲ್ಲಿ ಆ ಮಹಿಳೆ ಕಂಡೀಷನ್ ಬಹಳಷ್ಟು ಸೀರಿಯಸ್ ಆಗಿರುತ್ತೆ. ತದನಂತರ ಒನ್ ವೇಯಲ್ಲೇ ಒಂದು ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಈ ಗೇಟ್ ನಂಬರ್ 20 ಇದೆಯಲ್ಲ, 20 ಸಾಕಷ್ಟು ಪ್ರಾಣಗಳಿಗೆ ಅಂದರೆ 2 ರಿಂದ 4 ಜನ ಏನು ಪ್ರಾಣ ಇದೆ ಅದೆಲ್ಲದಕ್ಕೂ ಕೂಡ ಕಾರಣ ಆಗುತ್ತೆ. ಮೊದಲು ಕ್ರೌಡ್ ಬರೋದೇ ವಿಜುವಲ್ಸ್ ಅಂತ ಹಾಕೊಂಡು ಮತ್ತೆ RCB ಅಂತ ಕೂಕೊಂಡು ಬರೋದೇ ಇದೇ ಗೇಟ್ನಿಂದ. ಈ ಗೇಟ್ನಲ್ಲಿ ಸಾಕಷ್ಟು ಕ್ರೌಡ್ ಇರುತ್ತೆ. ಪೊಲೀಸರು ಎಷ್ಟೇ ತಡೆಯೋಕ್ಕೆ ಪ್ರಯತ್ನ ಪಡ್ತಾರೆ. ಕೇವಲ 3 ರಿಂದ 4 ಲಕ್ಷ ಅಂತಲ್ಲ, ಸಾಕಷ್ಟು ಹೊರಗಡೆ ವಿಧಾನಸೌಧ ಇದು ಎಲ್ಲ ಕಳೆದ್ರೆ ಸುಮಾರು 5 ರಿಂದ 6 ಲಕ್ಷಕ್ಕೂ ಕೂಡ ಹೆಚ್ಚು ಅಭಿಮಾನಿಗಳು ಸೇರ್ತಾರೆ. ಆದರೆ ಪೊಲೀಸರು ಜಮಾವಣೆಗೊಳ್ಳೋದು ಸ್ಟೇಡಿಯಂ ಹತ್ರ ಬರೀ 2 ರಿಂದ 1,000 ಅಷ್ಟೇ ಮಾತ್ರ ಪೊಲೀಸರು ಇರ್ತಾರೆ. ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆಗೆ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ರೆ ಇದ್ಯಾವುದು ಕೂಡ ಒಂದು ಕ್ರಮವನ್ನ ಅಂದ್ರೆ ಇದ್ಯಾವುದು ಕೂಡ ಪ್ರಾಣಾಪಾಯ ಸಂಭವಿಸ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಶರ್ಮಿತಾ.